ಈಗ ಬೈಕ್ ಟ್ಯಾಕ್ಸಿಯಿಂದ ನಿಮ್ಗೆ ಅನಾನುಕೂಲ ಏನಾಗ್ತದೆ, ಅದೇ ರೀತಿ ಈಗ ಸೋಮವಾರದಿಂದ ಬೈಕ್ ಟ್ಯಾಕ್ಸಿ ಸ್ಟಾಪ್ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಓಡಿಸಿದ್ರೆ ಮುಂದಿನ ನಡೆ ಏನಿರುತ್ತೆ ನಿಮ್ಮದು ಅಂತ? ಸರ್, ಮುಂದಿನ ನಡೆ ಏನಂದರೆ, ಇವಾಗ ಬೈಕ್ ಟ್ಯಾಕ್ಸಿ ಯಾಕೆ ಸ್ಟಾಪ್ ಮಾಡಬೇಕಂದ್ರೆ, ನಮ್ಮ ಚಾಲಕರಿಗೆ ಬೈಕ್ ಟ್ಯಾಕ್ಸಿಯಿಂದ ತುಂಬ ಹೊಡೆತ ಬೀಳ್ತದೆ. ನಾವು ದುಡಿಮೆನೂ ಮಾಡೋಕ್ಕಾಗ್ತಿಲ್ಲ. ನಾವು ಡೈಲಿ 500 ರೂಪಾಯಿ ಮಾಡಿದ್ರೂ ಹೆಚ್ಚಾಗ್ಬಿಟ್ಟಿದೆ. ಇವಾಗ ಬೈಕ್ ಟ್ಯಾಕ್ಸಿ ಅನ್ಲೀಗಲು. ಇವಾಗ ಕಾನೂನು ಅಡಿಲಿಲ್ಲ ಬೈಕ್ ಟ್ಯಾಕ್ಸಿ. ಅದರಿಂದ ಅವ್ರು ಬಂದು ಈ ರೋಡಲ್ಲಿ ಬಂದು ಇವಾಗ ನಾವು ಇನ್ಸೂರೆನ್ಸೇ ಆಗಲಿ, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡ್ತೀವಿ. ಅವ್ರೇನು ಮಾಡ್ತಾಯಿದ್ದಾರೆ, ಇವಾಗ ಟೂ ವೀಲರ್ ಅದೇನಕ್ಕೆ ಬರೀ ಅವ್ರಿಗೆ ಓನ್ ಯೂಸ್ಗೆ ಮಾತ್ರ. ಹೆಂಗೆ ಬೈಕ್ ಟ್ಯಾಕ್ಸಿ ಅಂತ ಯಾವ ಥರ ಮಾಡ್ತಿದ್ದಾರೆ? ಇದರಲ್ಲಿ ಲೀಗಲ್ ಇದೆಯಾ ಇದು? ಚಾಲಕರಿಗೆ ಹೊಡೆತ ತುಂಬ ಬೀಳ್ತದೆ. ನಾವು ಎಲ್ಲೇ ಒಂದು ಮಕ್ಕಳನ್ನ ಒಂದು ಡೊನೇಷನ್ಗಂತ ಹೋದ್ರೂ ಒಂದು 50,000 ರೂಪಾಯಿ ಇಲ್ದೇ ನಾವು ಒಂದು ಮಕ್ಕಳನ್ನ ಪ್ರೈವೇಟ್ ಸ್ಕೂಲಲ್ಲಿ ಸೇರ್ಸೋಕ್ಕಾಗಲ್ಲ. ಅಂಥದ್ರಲ್ಲಿ ನಾವು ಡೈಲಿ 500 ರೂಪಾಯಿ ಮಾಡಿದ್ರೆ ನಮ್ಮ ಜೀವನಕ್ಕೆ ನಾವೇನು ಮಾಡೋದು ಸರ್? ಲೀಗಲ್ ಆಗಿದ್ದರೆ ನಮಗೇನು ತೊಂದರೆ ಇಲ್ಲ. ಲೀಗಲ್ಲಾಗೇ ಇಲ್ಲ, ಕಾನೂನು ಅಡಿಲಿ ಇಲ್ದಿರೋದನ್ನ ಹೆಂಗೆ ಇವರು ಓಡಿಸ್ತಾರೆ ಅಂತ ನಾನು ಹೇಳೋದು. ಈಗ ಸೋಮವಾರ ಬಂದ್ ಮಾಡಬೇಕು ಅಂತ ಹೇಳಿದ್ದಾರೆ. ಬೈ ಚಾನ್ಸ್ ಈಗ ಕಂಪ್ನಿಗಳು ಅದನ್ನು ಬಂದ್ ಮಾಡದಲ್ಲೇ ಇದ್ದರೆ ನಿಮ್ಮ ಸಂಘಟನೆಯಿಂದ ಏನು ಕ್ರಮ ತೊಗೊಳ್ತೀರಾ? ಸರ್, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀರಿ. ಯಾಕಂದರೆ ಚಾಲಕರು ಬೀದಿಗೆ ಬೀಳ್ತಾ ಇದ್ದಾರೆ. ಇವಾಗ ಈ ಬೈಕ್ ಟ್ಯಾಕ್ಸಿಯಿಂದ ಇಡೀ ಚಾಲಕರ ವೃತ್ತಿಯಿಂದನೇ ಇದನ್ನ ಬಿಟ್ಟು ಯಾವ್ದಾರ ಬೇರೆ ಕೆಲಸ ಮಾಡಬೇಕನ್ನೋ ಥರ ಆಗ್ಬಿಟ್ಟಿದೆ. ಯಾಕೆಂದರೆ ಎಲ್ಲ ಕಡೆನೂ ಇನ್ನೊಂದೇನು ಗೊತ್ತಾ, ನಾವು ಆಟೋ ಚಾಲಕರು ಫುಲ್ ಟೈಮ್ ಜಾಬ್ ಮಾಡ್ತಾಯಿರೋದು, ಫುಲ್ ಟೈಮ್ ಕೆಲಸ ಮಾಡ್ತಾಯಿದ್ದೀರಿ. ಆದರೆ ಈ ಬೈಕ್ ಟ್ಯಾಕ್ಸಿಯವರು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದಾರೆ. ಅಂದರೆ ಬೇರೆ ಕಡೆ ಕೆಲಸ ಮಾಡಿಕೊಂಡು ಎಲ್ಲಾರು ಹೋಗೋ ಟೈಮ್ಗೆ 100-500 ಸಂಪಾದನೆ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದಾರೆ. ನಾವು ಫುಲ್ ಟೈಮ್ ಕೆಲಸ ಮಾಡೋರು ನಾವೇನು ಮಾಡಬೇಕು? ಮಣ್ಣು ತಿನ್ನಬೇಕಾ? ಆ ಕಾನೂನು ಅಡಿಲಿ ಇಲ್ದಿರೋದನ್ನ ತಂದು ಇಲ್ಲಿ ಮಾಡ್ತಾಯಿದ್ದಾರಲ್ಲ, ಇದು ಸರಿನಾ? ಇದು ನಾವೇನೋ ಒಂದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿಲ್ಲ ಅಂದರೆ, ಒಂದು ಇನ್ಸೂರೆನ್ಸ್ ಇಲ್ಲ ಅಂದರೆ ನಮ್ಮ ಹಿಡಿದ್ಬಿಟ್ಟು ಫೈನ್ ಹಾಕ್ತಾರೆ. ಆದರೆ ಇವರು ಕಾನೂನು ಅಡಿಲೇ ಇಲ್ಲ. ಇವ್ರು ಹೆಂಗೆ ಬಿಟ್ಟಿದ್ದಾರೆ? ನಾವು ಯಾವ ಥರ ಜೀವನ ಮಾಡೋದು ಹೇಳಿ? ಓಕೆ, ಈಗೇನೋ ಕಂಪ್ನಿ ಏನೋ ಅದು ಬಂದ್ ಮಾಡಲ್ಲ, ಬೈ ಚಾನ್ಸ್ ಅಪ್ಲಿಕೇಶನ್ ಆಗೇ ಇದ್ದು. ಈಗ ರೈಡರ್ಗಳು ಅಮಾಯಕರು ಪಾಪ, ಅವ್ರಿಗೇನು ಗೊತ್ತಿರಲ್ಲ. ಬೈ ಚಾನ್ಸ್ ಅವ್ರೇನೋ ರೋಡಲ್ಲಿ ಓಡಿಸ್ತಿರ್ತಾರೆ, ಏನಾದ್ರು ತೊಂದರೆ ಆದರೆ ಯಾರು ಸರ್ ಅದೆಲ್ಲ ಕೇಳೋದು? ಸರ್, ಇವಾಗ ಈ ಕೋರ್ಟಿಂದನೇ ಆದೇಶ ಆಗಿದೆ. ಇವಾಗ ಎಲ್ಲ ಕಡೆ ಎಲ್ಲ ಚಾನಲಲ್ಲೂ ಬರ್ತಾ ಇದೆ, ಎಲ್ಲ ಕಡೆನೂ ಗೊತ್ತಿದೆ. ಎಲ್ಲರಿಗೂ ಮಾಹಿತಿ ಇಲ್ದೇ ಯಾವುದೇ ಥರ ಮಾಡ್ತಾಯಿಲ್ಲ. ಇಲ್ಲಿ ಪ್ರತಿಯೊಬ್ಬರೂ ಮೊಬೈಲ್ ನೋಡ್ದೇ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ದೊಡ್ಡ ಮಟ್ಟದಲ್ಲಿದೆ. ಎಲ್ಲ ನೋಡಿನೇ ಮಾಡ್ತಾಯಿರೋದು. ಇವಾಗ ಕೆಲವರು ಮಾಹಿತಿ ಇಲ್ದಿರೋರು ಇವಾಗ ಎಲ್ಲ ಕಡೆನೂ ನ್ಯೂಸ್ ಬಂದಿದೆ, ತಿಳ್ಕೊಂಡು ಇದು ಮಾಡಬೇಕು. ಮತ್ತು ಇನ್ನೊಂದೇನೆಂದರೆ, ಇದನ್ನೇನೋ ಅವ್ರೇನೋ ನಿಲ್ಲಿಸಿಲ್ಲ ಅಂದರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀರಿ. ಯಾಕಂದರೆ ಆಟೋ ಚಾಲಕ ವೃತ್ತಿನೇ ಬಿಡೋ ಪರಿಸ್ಥಿತಿಗೆ ಬಂದಿದೆ. ಯಾಕಂದರೆ ಅವ್ರು ಲೀಗಲ್ಲಾಗಿಲ್ಲ. ನಾವು 500 ರೂಪಾಯಿ ಮೇಲೆ ಸಂಪಾದನೆ ಮಾಡೋಕ್ಕಾಯ್ತಲ್ಲ. ಅವರು ಲೀಗಲಾಗಿ ಬರಲಿ, ಕಾನೂನು ಅಡಿಲಿ ಬರಲಿ. ಬೇಕಾದ್ರೆ ಆಮೇಲೆ ಮುಂದಕ್ಕೆ ಬೇಕಾದ್ರೆ ಇದು ಮಾಡೋಣ. ಕಾನೂನು ಅಡಿಲಿ ಇಲ್ದೇ ವರ್ಷಾನುಗಟ್ಲೆಯಿಂದ ಇಲ್ಲಿವರೆಗೆ ಓಡಿಸ್ತಾ ಇದ್ದಾರಲ್ಲ, ಈ ಸರ್ಕಾರಗಳು ಏನು ಮಾಡ್ತಿದೆ ಹೇಳಿ? ಈಗ ಏನಾದ್ರು ಸೋಮವಾರ ಅಕಸ್ಮಾತ್ ಏನೋ ಬೈಕ್ ರೈಡರ್ಸ್ ಎಲ್ಲ ರೈಡ್ ಮಾಡಿದ್ರೆ ನೀವು ಅವ್ರನ್ನ ತಡೆದುಬಿಟ್ಟು ಯಾವುದಾದ್ರು RTO ನಿಯರ್ ಬೈ RTO ಎಲ್ಲ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸೋ ಕೆಲಸ ಏನಾದ್ರು ಮಾಡ್ತೀರಾ? ಖಂಡಿತ ಸರ್. ಇವಾಗ ಸೋಮವಾರದಿಂದ ಅಕಸ್ಮಾತ್ ಈಗ ಇದಕ್ಕೆ ಕೋರ್ಟ್ ಆದೇಶ ಮೀರಿ ಅವರೇನೋ ಮಾಡಿದ್ರೆ ಖಂಡಿತ ನಾವು ತಡೆದು ನಾವು ಕಾನೂನು ಅಡಿಲಿ ಏನು ಮಾಡಬೇಕು ಅದನ್ನ ಮಾಡೋಂಥ ಕೆಲಸ ಮಾಡ್ತೀರಿ. ಆದರೆ ಇನ್ನೊಂದು, ನಾವು ಯಾರಿಗೂ ಹೊಡೆಯೋದಿಲ್ಲ, ಯಾರಿಗೂ ಇದು ಮಾಡೋದಿಲ್ಲ. ಎಲ್ಲರೂ ನಮ್ಮ ಥರ ಅವ್ರೂ. ಆದರೆ ನಾನು ಹೇಳೋದು ಹೆಂಗೆ ಗೊತ್ತಾ, ನೀವು ಕಾನೂನು ಅಡಿಲಿದ್ದರೆ ನೀವು ಮಾಡಿ. ನಿಮ್ಮ ಹತ್ರ ಏನು ಇಲ್ದೇ ಅನ್ಲೀಗಲಾಗಿ ನೀವು ಬಂದು ಹೆಂಗೆ ಮಾಡ್ತಿದ್ದೀರ ನೀವು? ನಮ್ಮ ಹೊಟ್ಟೆ ಮೇಲೆ ನಾವೇನು ತಣ್ಣೀರು ಬಟ್ಟೆ ಹಾಕೋಬೇಕಾ? 500 ರೂಪಾಯಿ ಮೇಲೆ ಸಂಪಾದನೆ ಮಾಡೋಕ್ಕಾಯ್ತಿಲ್ಲ. ಫುಲ್ ಟೈಮ್ ಜಾಬ್ ಮಾಡ್ತಾಯಿದ್ದೀರಾ ನೀವು, ಟೂ ವೀಲರ್ ಅವರು. ನೀವೆಲ್ಲ ಬೇರೆ ಕಡೆ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ಬಂದು ಡ್ಯೂಟಿ ಮಾಡ್ತಾಯಿದ್ದೀರಾ. ಬೇರೆ ಕಡೆ ಒಂದು 20,000 ಸಂಬಳ ಬರುತ್ತೆ, ಇಲ್ಲಿ ಒಂದು 500 ರೂಪಾಯಿ ಒಂದು 200-300 ಸಂಪಾದನೆ ಮಾಡ್ಕೊ ಹೋಗ್ತಾಯಿದ್ದೀರಾ. ನಾವೇನು ಮಾಡೋದು ಹಂಗಾರೆ? ನಾವು ಏನು ರೋಡಿಗೆ ಬರ್ಬೇಕಂದ್ರೆ? ಓಕೆ ಸರ್, ಫೈನಲಾಗಿ ಏನು ಹೇಳ್ತೀರಾ ಸರ್ ಬೈಕ್ ರೈಡರಿಗೆ? ಇವಾಗ ನಮಗೆ ಬೈಕ್ ಟ್ಯಾಕ್ಸಿ ನಿಲ್ಲಿಸ್ತೀನಿ ಅಂತ ಆದೇಶ ಕೊಟ್ಟಿದೆ. ಖಂಡಿತ ಈ ತೀರ್ಪು ಮೇಲೆ ನಮ್ಗೆ ನಂಬಿಕೆ ಇದೆ, ಖಂಡಿತ ನಿಲ್ಲಿಸುತ್ತೆ. ಆದರೆ ನಿಲ್ಲಿಸಿಲ್ಲ ಅಂದರೆ ಇದೇ ಥರ ಇವರೇನ ಮಾಡಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಂತೂ ಸತ್ಯ ಸರ್. ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ನಾವು ಇಡೀ ನಮ್ಮ ಫ್ಯಾಮಿಲಿ ರೋಡಿಗೆ ಬರ್ತಾಯಿದೆ. ನಾವು ಅದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ. ನಮಸ್ಕಾರ ಸರ್. ನಿನ್ನೆ ಹೈಕೋರ್ಟ್ ಆದೇಶ ಕೊಟ್ಟಿದೆ, ಜೂನ್ 16ರಿಂದ ಬೈಕ್ ಟ್ಯಾಕ್ಸಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ. ನಿಮಗೆ ಇದೆಷ್ಟು ಖುಷಿ ತಂದಿದೆ? ನಿಜವಾಗ್ಲೂ ಸರ್ ತುಂಬ ಖುಷಿ ತಂದಿದೆ. ಯಾಕಪ್ಪ ಅಂದರೆ ನಾನು ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಬೈಕ್ ಟ್ಯಾಕ್ಸಿ ಅವ್ರಿಗೆ ಪಾಪ ಬೈಕಲ್ಲಿ ನಾನು ನನ್ನ ಕಣ್ಣಾರ ನೋಡಿದಂಥದ್ದು, ಗಾಡೀಲಿ ಕಸ್ಟಮರ್ ಕರ್ಕೊಂಡು ಸ್ಪೀಡಾಗಿ ಹೋಗೋವಂಥ ಸಂದರ್ಭದಲ್ಲಿ ಸ್ಕಿಡ್ಡಾಗಿ ಬಿದ್ದು ಒಂದು ಮಹಿಳೆಯೆಲ್ಲ ಸಾವಪ್ಪಿದ್ರು. ಆವಾಗ ನಾನು ಕಸ್ಟಮರ್ಗೆ ನಾನು ಯಾವಾಗಲೂ ಕೂಡ ಲೈವಲ್ಲೂ ಕೂಡ ನಾನು ಮಾತಾಡ್ತಾಯಿದ್ದೆ, ನೋಡಿ ಯಾರು ಕೂಡ ಬೈಕಲ್ಲಿ ಹತ್ಬೇಡಿ. ಬೈಕ್ ಓಡಿಸೋ ಅವ್ರ ಚಾಲಕರು, ನಮ್ಮ ಬೈಕ್ ಡ್ರೈವರ್ಗಳಿಗೂ ನಾನು ಹೇಳಿದ್ದೀನಿ ಎಷ್ಟೋದಪ್ಪ, ನೋಡಿ ಬೈಕ್ ಓಡಿಸೋದು ತುಂಬ ಇದು ಯಾರೋ ಅವ್ರು ರ್ಯಾಪಿಡರ್ ಮಾಡಿರೋದು ಒಂದು ಇದ್ರ ಕೆಲಸಕ್ಕೆ ನೀವೆಲ್ಲ ಬಲಿ ಆಗ್ತಾಯಿದ್ದೀರಾ. ದಯಮಾಡಿ ನೀವು ಬೈಕ್ ಓಡಿಸ್ಬೇಡಿ, ಬೇರೆ ಕೆಲಸವನ್ನು ಮಾಡಿ. ಈ ಬೈಕಲ್ಲಿ ಓಡಿಸೋದ್ರಿಂದ ನಿಮ್ಮ ಜೀವ ನಿಮ್ಮ ಕೈಲಿರಲ್ಲ, ಯಾವಾಗ ಬೇಕಾದ್ರೂ ಹೋಗ್ಬೋದು. ಪಾಪ ನಿಮ್ಮ ಮನೇಲಿ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ ಇರುತ್ತೆ, ಮತ್ತು ಹಿಂದ್ಗಡೆ ಕೂತ್ಕೊಂಡಿರ್ತಕ್ಕಂಥ ಪ್ಯಾಸೆಂಜರ್ಗೂ ಕೂಡ ಸಮಸ್ಯೆ ಆಗುತ್ತೆ. ಅವ್ರು ನಂಬ್ಕೊಂಡು ಅವ್ರ ಫ್ಯಾಮಿಲಿ ಇರುತ್ತೆ. ಮುಂದೆ ಬರೋದಿನ ಅವ್ರಿಗೆಲ್ಲ ಒಂದು ಹೆಚ್ಚು ಕಮ್ಮಿ ಆದರೆ ಯಾರೂ ಆಗಲ್ಲ. ಈ ರ್ಯಾಪಿಡ್ ಅವ್ರು ಬಂದು ನಿಮಗೆ ಯಾವುದೇ ತರಹದ ಒಂದು ಹೆಲ್ಪ್ ಮಾಡಲ್ಲ.
ಇದು ಲೀಗಲ್ ಅಲ್ಲ, ಅನ್ಲೀಗಲ್ಲು ಅಂತ ಎಲ್ಲ ಸುಮಾರು ನಾನು ಹೇಳಿದ್ದೀನಿ. ಹಾಗಾಗಿ ಇದನ್ನು ಬಂದ್ ಮಾಡಿದ್ದು ತುಂಬ ನಮ್ಮ ಚಾಲಕರಿಗೆಲ್ಲ, ನಮ್ಮ ಆಟೋ ಚಾಲಕರಿಗೆ ಮತ್ತು ಕ್ಯಾಬ್ ಚಾಲಕರಿಗೆ ಎಲ್ಲ ಒಂದು ಸಂತೋಷ ತರುವಂಥ ವಿಚಾರ. ಇನ್ನೊಂದು ಗೌರ್ಮೆಂಟು ನಿಯಮಗಳು ರೂಪಿಸಬೇಕು ಅಂತ ಹೈಕೋರ್ಟ್ ಮೊದಲೇ ಆದೇಶ ಕೊಟ್ಟಿತ್ತು. ಬಟ್ ಯಾವುದೇ ಅದರ ಬಗ್ಗೆ ಆಸಕ್ತಿ ತೋರ್ತಂಗಿಲ್ಲ ಗೌರ್ಮೆಂಟು. 24ಕ್ಕೆ ಹೈಕೋರ್ಟ್ ಸಂಪೂರ್ಣ ಒಂದು ತೀರ್ಪು ಕೊಡ್ತೀನಿ ಅಂತ ಹೇಳಿದೆ. ಬೈ ಚಾನ್ಸ್ ಪರವಾಗಿ ಅಥವಾ ವಿರೋಧವಾಗಿ ಬಂದರೆ ನಿಮ್ಮ ಮುಂದಿನ ನಡೆ ಏನು ಸರ್? ಸರ್, ನಾವು ವಿರೋಧವಾಗಿ ಬಂದರೆ ನಾವು ಖಂಡಿತವಾಗ್ಲೂ ಅದನ್ನು ನಾವು ನಮ್ಮ ಒಂದು ಏನು ಮುಂದೆ ನಾವು ಒಂದು ಹೋರಾಟವನ್ನು ಮಾಡಬೇಕು ಅಂತಿದ್ವಿ. ಖಂಡಿತವಾಗೂ ಅದನ್ನು ನಾವು ಹೋರಾಟ ಮಾಡ್ತೀವಿ, ಅದನ್ನು ಇದು ಮಾಡ್ತೀವಿ, ಅದನ್ನು ಖಂಡನೆ ಮಾಡ್ತೀವಿ ಸರ್. ಓಕೆ, ಬೈಕ್ ಟ್ಯಾಕ್ಸಿ ಬಂದರೆ ನಿಮಗೆ ಯಾವ ಥರ ತೊಂದರೆ ಆಗುತ್ತೆ ಸರ್? ಸರ್, ಬೈಕ್ ಟ್ಯಾಕ್ಸಿ ಬಂದರೆ ನಮಗೆ ತೊಂದರೆ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಅವರಿಗೆ ಜಾಸ್ತಿ ತೊಂದರೆ ಸರ್. ನಮಗೂ ಕೂಡ ಅವರು ಏನು ರೈಡ್ಗಳನ್ನ ನಮ್ಮ ಓಡಿಸುವಂಥದ್ದು ನಮ್ಮ ಆಟೋ ಚಾಲಕರಿಗೆಲ್ಲ ತುಂಬ ಇದು ಏನಪ್ಪ ಅಂದರೆ ಈ ಬೈಕ್ ಟ್ಯಾಕ್ಸಿಯಿಂದ ನಮಗೆ ಒಂದು ಲೋಕಲ್ ಬುಕ್ಕಿಂಗ್ ಆಗಿರ್ಬೋದು, ಮತ್ತು ಒಂದು ಯಾವುದೇ ಒಂದು ತೊಂದರೆ ನಮಗೆ ತುಂಬ ತೊಂದರೆ ಇದೆ ಸರ್. ಒಟ್ಟಿಗೆ ನಮ್ಮ ಆಟೋ ಒಂದು ಚಾಲಕರಿಗೆ ತುಂಬ ತೊಂದರೆ ಸರ್ ಬೈಕ್ ಟ್ಯಾಕ್ಸಿಯಿಂದ. ಎಲ್ಲ ಕಸ್ಟಮರ್ಗಳು ಲೋಕಲ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ನಮ್ಗೆ ಯಾರಿಗೂ ಬರೋಲ್ಲ, ಎಲ್ಲ ಬೈಕ್ ಟ್ಯಾಕ್ಸಿಲೇ ಓಡಾಡುವಂಥ ಒಂದು ಇದನ್ನು ಇವಾಗ ರೂಪಿಸ್ಕೊಂಡಿದ್ರು. ಹಾಗಾಗಿ ತುಂಬ ತೊಂದರೆ ಸರ್ ನಮಗೆ. ಇನ್ನೊಂದು ನಮ್ಮ ಕಸ್ಟಮರ್ಗಳು ಏನು ಹೇಳ್ತಾರೆ ಅಂದರೆ, ಈ ಬೆಂಗಳೂರು ಟ್ರಾಫಿಕಲ್ಲಿ ನಾವು ಆಟೋದಲ್ಲಿ ಹೋದರೆ ಲೇಟ್ ಆಗುತ್ತೆ, ನಮಗೆ ಆಗ ಆ ರೀತಿ ನೋಡಿದರೆ ನಮಗೆ ಬೈಕಲ್ಲಿ ಸ್ವಲ್ಪ ಬೇಗ ಹೋಗ್ಬೋದು, ಮತ್ತು ಇನ್ನು ಖರ್ಚು ಸ್ವಲ್ಪ ನೋಡಿದ್ರೆ ಸ್ವಲ್ಪ ಉಳಿಯುತ್ತೆ. ಹಾಗಾಗಿ ನಾವು ಇದನ್ನು ಬೈಕ್ ಟ್ಯಾಕ್ಸಿ ನಮಗೆ ಬೇಕು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಸರ್, ಇದ್ರ ಬಗ್ಗೆ ನಾವು ಏನು ಹೇಳ್ತೀವಿ ಅಂದರೆ, ಅವರು ಬೇಗ ಹೋಗ್ಬೋದು ಅಂತ ಅವರು ಭಾಳ ಇದಾಗಿ ಹೇಳ್ತಾರೆ. ಅದು ಬೇಗ ಅವರು ಡ್ಯೂಟಿಗೆ ಹೋಗಲ್ಲ, ಮೇಲ್ಗಡೆಗೆ ಹೋಗ್ಬೇಕಾಗುತ್ತೆ. ಯಾಕಪ್ಪ ಅಂದರೆ ಅದಕ್ಕೆ ಸೇಫ್ಟಿ ಇಲ್ಲ. ಅಚಾತುರ್ಯವಾಗಿ ಬಿದ್ದು ಸಾವನ್ನಪ್ಪೋದಕ್ಕಿಂತ ನಾವು ಯಾವತ್ತೂ ಆಗಿ ನಿಧಾನವೇ ಯಾವತ್ತೂ ನಮಗೆ ಪ್ರಧಾನ. 10 ನಿಮಿಷ ಬೇಗ ಹೋಗಿ ನಮ್ಗೆ ಆಗುವಂಥದ್ದು ಏನಿಲ್ಲ. ತಳಾರಕ್ಕೆ ಒಂದು ಆಟ ಆಗಿರ್ಬೋದು, ಒಂದು ಕ್ಯಾಬ್ ಆಗಿರ್ಬೋದು ಬುಕ್ ಮಾಡ್ಕೊಂಡು ಸೇಫ್ಟಿ ಮುಖ್ಯ ಇವತ್ತು ಸರ್. ನಮ್ಮ ಫ್ಯಾಮಿಲಿಗೆ ನಾವು ಸೇಫ್ಟಿ ಮಾಡ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ತೊಂದರೆ ಅಲ್ವಾ ಸರ್. ಹಾಗಾಗಿ ಅದು ಬೇಗ ಅನ್ನೋದು ತುಂಬ ಕಷ್ಟ. ಹಾಗಾಗಿ ಅದು ತುಂಬ ತಪ್ಪು ಸರ್ ಅವರು ಹೇಳೋದು. ಈಗ ಅಕಸ್ಮಾತ್ ಬೈಕ್ ಟ್ಯಾಕ್ಸಿ ಬಂತು ಅಂದ್ಕೊಳ್ಳಿ, ಏನೇನೆಲ್ಲ ನಿಯಮಗಳು ಇರಬೇಕು ಅವ್ರಿಗೆ ಅಂತ ನಿಮ್ಮ ಪ್ರಕಾರ? ಸರ್, ಬೈಕ್ ಟ್ಯಾಕ್ಸಿ ಏನು ನಿಯಮಗಳಿರಬೇಕು ಅಂದರೆ, ಏನು ನಮ್ಮ ಆಟೋ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಅದು ಏನೇನು ರೂಲ್ಸ್ ಇದೆ ಆ ರೂಲ್ಸ್ ರೆಗ್ಯುಲೇಷನ್ ಅದಕ್ಕೂ ಕೂಡ ಬರಬೇಕು ಸರ್. ಆದರೂ ಕೂಡ ಬಂದರೂ ಕೂಡ ಅದು ಸೇಫ್ಟಿ ಅಲ್ಲ ಸರ್, ಸೇಫ್ಟಿ ಇಲ್ಲ. ಓಕೆ, ಈಗ ಇಂಡಿಯಾದಲ್ಲಿ ಒಂದು 5ರಿಂದ 6 ಸ್ಟೇಟ್ಗಳಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಬಟ್ ಎಲ್ಲ ನೋಡೇ ಕೊಟ್ಟಿರ್ತಾರಲ್ಲ ಸರ್ ಪರ್ಮಿಷನ್ನು? ಸರ್, ಪರ್ಮಿಷನ್ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ಆಗುವಂಥ ಒಂದು ಘಟನೆಗಳು ಅದನ್ನು ಕೂಡ ಅವ್ರು ನೋಡ್ತಾ ಇರ್ತಾರಲ್ವ ಸರ್. ಎಷ್ಟು ಅದರಿಂದ ಆಗುವಂಥ ಯಾವುದು ಒಳ್ಳೆಯದಂತೂ ಆಗಲ್ಲ, ಅದರಿಂದ ಎಲ್ಲ ಕೆಟ್ಟದ್ದೇ ಆಗ್ತಾ ಇರೋದು. ರೋಡಲ್ಲಿ ಒಂದು ಸ್ವಲ್ಪ ಮಳೆ ಅಂತರೂ ಕೂಡ ಸ್ಕಿಡ್ ಆಗುವಂಥದ್ದು ಬೈಕು ತುಂಬ ಚಾನ್ಸಸ್ ಜಾಸ್ತಿ ಇದೆ. ಈಗ ಆಕಸ್ಮಿಕವಾಗಿ ರೋಡಲ್ಲಿ ಹೋಗ್ತಿದ್ರೆ ಸ್ವಲ್ಪ ಬ್ರೇಕ್ ಇರುತ್ತಾಗ ಸ್ಕಿಡ್ ಆಗುತ್ತೆ. ಸ್ಕಿಡ್ ಆದಂಥ ಸಂದರ್ಭದಲ್ಲಿ ವೇಗವಾಗಿ ಬರ್ತಕ್ಕಂಥ ಪಕ್ಕದಲ್ಲಿ ಬರತಕ್ಕಂಥ ಒಂದು ಗಾಡಿ ಸಡನ್ನಾಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆಕಸ್ಮಿಕವಾಗಿ ಸಾವಪ್ಪೋದು, ಇಬ್ಬರು ಡ್ರೈವರು ಸಾವಪ್ಪು, ಕಸ್ಟಮರು ಸಾವಪ್ಪು. ಅದು ತುಂಬ ಕೆಟ್ಟದ್ದು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಸರ್.